No, because I was here for the last 35 years. I have got sympathy and affection towards the party. That's why I come and joined again. ಶಾಸಕಾಂಗ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ, ಪಕ್ಷದ ಉಪಾಧ್ಯಕ್ಷರಾದಂಥ ನಮ್ಮ ಚೀಫ್ ವಿಪ್ ರಾಥೋಡ್ ಅವರೇ, ಸುರೇಶ್ ಅವರೇ, ಹೊಸದಾಗಿ ಬಿಜೆಪಿಯಿಂದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತ ಹೇಳಿ ಆಗಮಿಸ್ತಕ್ಕಂಥ ಮಿತ್ರ ಗೋಪಾಲಕೃಷ್ಣನ್ ಅವರೇ, ಮಾಧ್ಯಮದ ಕೋಆರ್ಡಿನೇಟರ್ ದಿನೇಶ್ ಗೂಳಿಗೌಡ್ರೆ, ಶಾಸಕ, ಎಲ್ಲ ನಮ್ಮ ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಇವತ್ತು ನಾವೆಲ್ಲ ರಾಜ್ಯದ ಜನತೆ, ರಾಜ್ಯದ ಜನರ ಧ್ವನಿ ಕಾಂಗ್ರೆಸ್ ಕಡೆ ಆಗ್ತಾ ಇದೆ. ನಮ್ಮ ನಡೆ ಅಧಿಕಾರಿ ಕಡೆ ಆಗ್ತಾ ಇದೆ ಅನ್ನೋದಕ್ಕೆ ಈ ಜನ ತೋರಿಸೋಂತ ಪ್ರೀತಿ, ನಮ್ಮಲ್ಲಿ ಟಿಕೆಟ್ಗೆ ಬಿಜೆಪಿಯನ್ನು ತೊರೆದು ನಮ್ಮ ಪಕ್ಷದ ಬಾಗ್ಲನ್ನ ತಟ್ತಾ ಇರುವಂತ ಅನೇಕ ನಾಯಕರುಗಳು ಇದಕ್ಕೆ ಸಾಕ್ಷಿಯಾಗಿದೆ. ನಿನ್ನೆ ನಮ್ಮ ಶಾಸಕರಾದಂಥ ಗೋಪಾಲಕೃಷ್ಣನ್ ಅವರು ರಾಜೀನಾಮೆ ಕೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೆ ಬಂದಿದ್ದಾರೆ. ಶಿವಲಿಂಗೆ ಅವರು ಕೂಡ ಈಗಾಗಲೇ ರಾಜೀನಾಮೆಯನ್ನು ಸಲ್ಲಿಸಿ, ನನಗೆ ನನಗೆ ಸಿದ್ದರಾಮಯ್ಯನವರು ಮಾತಾಡಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು, 9ನೇ ತಾರೀಕು ನಮ್ಮ ಕ್ಷೇತ್ರಕ್ಕೆ ಬನ್ನಿ ಅಂತ ಹೇಳಿ ಅವ್ರು ಟೈಮ್ ಕೇಳಿದ್ದಾರೆ. ನಾನು ಮೊದಲು ಅರ್ಜಿ ಕಳಿಸಿ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಸ್ವಯಂ ಪ್ರೇರಿತರಾಗಿ ನಮ್ಮ ಜೊತೆ ಸೇರ್ತಾ ಇರೋದೇ ಒಂದು ದೊಡ್ಡ ಸಾಕ್ಷಿಯಾಗಿದೆ. ದಲಿತ ಕವಿ ಡಾಕ್ಟರ್ ಶಿವಲಿಂಗಯ್ಯನವರ ಮಾತು ನನಗೆ ನೆನಪುತ್ತದೆ. ಹೋರಾಟದ ಸಾಗರ ಸಾವಿರಾರು ನದಿಗಳು ಎಂದು ಅವರು ಹೇಳಿದರು. ಹಂಗೆ ನಾವು ಹೋರಾಟ ಮಾಡಬೇಕಾದ್ರೆ ಎಲ್ಲ ನದಿಗಳು ಸೇರಿದ್ರೆ ಹೋಗಿ ಸಮುದ್ರಕ್ಕೆ ತಲುಪ್ತದೆ. ಕಾಂಗ್ರೆಸ್ ಅಂದ್ರೆ ಒಂದು ಹೋರಾಟ. ಸೇರುತ್ತಿರುವಂತ ನಾಯಕರುಗಳು, ಶಾಸಕರುಗಳು, ಕಾರ್ಯಕರ್ತರು ಎಲ್ಲ ಕೂಡ ಸಾಗರಕ್ಕೆ ನದಿಯಾಗಿ ಸೇರ್ತಾ ಇದ್ದಾರೆ. ಭ್ರಷ್ಟಾಚಾರ ಹಾಗೂ ಬೆಲೆ ಏರಿಕೆ ವಿರುದ್ಧವಾಗಿ ರಾಜ್ಯದ ಜನತೆಗೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅದರ ವಿರುದ್ಧ ಜನ ಕಾಂಗ್ರೆಸ್ಗೆ ಇವತ್ತು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 3 ಬಾರಿ 4 ಬಾರಿ 5 ಬಾರಿ ಶಾಸಕರಾಗಿದ್ದಂಥವರೆಲ್ಲ ಕೂಡ ಈಗ ನೀವು ಪುಟ್ಟಣ್ಣವ್ರನ್ನ ಗಮನಿಸಿದ್ರಿ, 24 ವರ್ಷ, ಇನ್ನ 4 ವರ್ಷ ಅವ್ರಿಗೆ ಟೈಮ್ ಇತ್ತು. ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರಿನಲ್ಲಿರುವಂತಹ ಪ್ರಬುದ್ಧ ಮತದಾರ ಬಾಬುರಾವ್ ಚಿಂಚೇಸೂರು ನಮ್ಮ ಪಾರ್ಟಿಯಿಂದ ಆ ಪಾರ್ಟಿಗೆ ಹೋಗಿದ್ರು. ಅವರು ಸಿಟ್ಟಿಂಗ್ MLC ಇನ್ನ ಸ್ಥಾನ ನಿಂತು. ಈಗ ಇವರು ಗೋಪಾಲಕೃಷ್ಣ ಅವರು ಕೂಡ ಹಿಂದೆ ನಮ್ಮ ಪಕ್ಷದಿಂದ ಕೂಡ ಗೆದ್ದಿದ್ರು, ಬಿಜೆಪಿ ಹೋಗಿ ಅಲ್ಲಿ ಶಾಸಕರಾಗಿದ್ರು. ಸೊ ಇವರೆಲ್ಲ ಯಾರು ದಡ್ರು, ಇನ್ನ ನಾನು ದಡದಲ್ಲಿರುವಂತ ಬೇಕಾದಷ್ಟು ಜನ ಶಾಸಕರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದವರು, ಬಹಳ ಜನ ಸೇರ್ಪಡೆ ಆಗಿರೋರು, MLCಗಳು ಸೇರ್ಪಡೆ ಆಗಿದ್ದವರು ತಾವೆಲ್ಲ ಗಮನಿಸಿದ್ವಿ. ಇವತ್ತು ಬದಲಾವಣೆಗೆ ಜನ ತೀರ್ಮಾನ ಮಾಡಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರದಿಂದ ಯಾವ ತರದ ಅನುಕೂಲ ಕೂಡ ಆಗಲಿಲ್ಲ
ಅನ್ನೋದು ಕೂಡ ತಮ್ಗೆ ಈಗಾಗಲೇ ಗೊತ್ತಿದೆ. ಬೀದರಿಂದ ಚಾಮರಾಜನಗರ ಕೂಡ ಅನೇಕ ಮಾಜಿ ಶಾಸಕರು, ಹಾಲಿ ಶಾಸಕರಿಗೆಲ್ಲ ಕೂಡ ಹೆಜ್ಜೆ ಇಡ್ತಾ ಇರೋದು ತಮಗೆಲ್ಲ ಗೊತ್ತಿರುವಂತ ವಿಚಾರ. ಸೊ ಇವತ್ತು ನಾನು, ಸಿದ್ದರಾಮಯ್ಯನವರು ಮತ್ತು ನಮ್ಮೆಲ್ಲ ನಾಯಕರು ಚರ್ಚೆ ಮಾಡಿದ್ದೇವೆ. ಇನ್ನ ಕೆಲವರೆಲ್ಲ ಬೇರೆ ಬೇರೆ ರಾಜೀನಾಮೆ ಕೊಟ್ಟು ಬಾಗಿಲು ತಟ್ತಾ ಇದ್ದಾರೆ. ನನ್ನ ಹೆಸರುಗಳನ್ನು ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಈಗ ನನ್ನ ಅರ್ಜಿ ಬಂದಾಗ ಬೇಕಿದ್ರೆಲ್ಲ ನಾನು ಮಾತಾಡ್ತೀನಿ. ಬಹಳ ಜನ ಇದ್ದಾರೆ. ನಾವು ಅಕಾಮಿಡೇಟ್ ಮಾಡಕ್ ಆಗ್ತಾ ಇಲ್ಲ. ನಾವು ಅಕಾಮಿಡೇಟ್ ಮಾಡ್ಬೇಕಾದ್ರೆ ಬಹಳ ಸೂಕ್ಷ್ಮತೆಯಿಂದ ಬಹಳ ಅಕಾಮಿಡೇಟ್ ಮಾಡ್ತಾ ಇದ್ದೇವೆ. ಸೊ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ MLA ಗೋಪಾಲಕೃಷ್ಣನ್ ಅವರ ಅರ್ಜಿಯನ್ನ ಸ್ವೀಕರಿಸಿದ್ದೇನೆ. ಅವ್ರನ್ನ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡ್ಕೊಳ್ತಾ ಇದ್ದೇನೆ. ಅಲ್ಲಿ ನಮ್ಮ ಜೊತೆ ಇದ್ದಂತ ಒಬ್ಬ ಮಾಜಿ ಶಾಸಕರನ್ನ ಬಿಜೆಪಿಯವರು ಕರ್ಕೊಂಡ್ರು. ಹಾಲಿ ನಮ್ಮ ಕ್ಯಾಂಡಿಡೇಟ್ ಆಗಿದ್ದಂತ ಯುವಕ ಬಾಬುರವರು ಬಹಳ ಸಕ್ರಿಯವಾದಂತ ಕಾರ್ಯಕರ್ತರು. ನಮ್ಮ ಪಕ್ಷ ಕಷ್ಟಕಾಲದಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಅವನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಗೋಪಾಲಕೃಷ್ಣನ್ ಅವರು ಯಾವ ಷರತ್ತಿದೆ, ನಾನೊಬ್ಬ ಕಾರ್ಯಕರ್ತನಾಗಿ ದುಡಿಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿ ನನ್ನ ಹತ್ರ, ಸುರ್ಜೇವಾಲ ಹತ್ರ ಮತ್ತು ಸಿದ್ದರಾಮಯ್ಯ ಹತ್ರ ಬಂದು ಅವರ ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಅವರು, ಅವರ ಕುಟುಂಬದವರು ಮತ್ತು ಅವರೆಲ್ಲ ಕಾರ್ಯಕರ್ತರು. ನಾನು ಕೇಳಿದೆ, ಯಾಕ್ರಿ ಬರ್ತಾ ಇದ್ದೀರಾ? ಅಲ್ಲಿ ಶಾಸಕರಿದ್ದೀರಿ, ನಿಮ್ಗೆ ಕ್ಷೇತ್ರ ಇದೆ, ನಿಮ್ಗೆ ಕ್ಷೇತ್ರ ಇದೆ, ನೀವು ಯಾಕೆ ಬರ್ತಾ ಇದ್ದೀರಾ? ಅಲ್ಲೇ ಇರ್ಬೋದಲ್ಲ ಅಂತ. ಅವ್ರು ಹೇಳಿದ್ರು, ನಾನೆಲ್ಲ ನೋಡಿದ್ದೀನಿ ಸರ್, ಬಿಜೆಪಿ ನಾವು ಹೋಗಿ ಆ ಗರ್ಭದ ಗುಡಿ ನೋಡಿದ್ದೀನಿ. ನಾನು ಸಾಯಕ್ಕಿನ ಮುಂಚಿತವಾಗಿ ನನ್ನ ಕಾಂಗ್ರೆಸ್ ನಾನು ಸಾಯ್ಬೇಕು. ಅವರ ಸಹೋದರ ಜಡ್ಜ್ ಆಗಿದ್ರು. ಅವರು ಕೂಡ ನಮ್ಮಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು. ಅವ್ರು ಹೇಳ್ತಾ ಇದ್ದಂತೆ, ನೀನು ಹೋಗಿರ್ಬೋದು, ನನ್ನ ಓಟ್ ಮಾತ್ರ ನಾನು ಕಾಂಗ್ರೆಸ್ಗೆ ಹಾಕ್ತೀನಿ ಅಂತ ಕುಟುಂಬದವರೆಲ್ಲ ಕೂಡ ಹೇಳ್ತಾ ಇದ್ದಾರೆ. ಆ ರೀತಿ ಒಂದು ಸಿದ್ಧಾಂತಕ್ಕೆ ಬೆರ್ಕೊಂಡಂತ ಒಬ್ಬ ನಾಯಕ. ನಾನು ಕೂಡ ಅವರ ಎಲೆಕ್ಷನ್ ನ 2 ತಿಂಗಳು, ಶ್ರೀರಾಮುಲು ಅವರ ಬೈ ಎಲೆಕ್ಷನ್ ನ ಬೂತ್ ಮನೆಗೆ ನಿಂತು ಅವ್ರ ಎಲೆಕ್ಷನ್ ಮಾಡಿ 33,000ದಲ್ಲಿ ಗೆದ್ದಂತ ಶ್ರೀರಾಮುಲನ್ನ ಮತ್ತೆ ಇವ್ರನ್ನ 33,000 ಚುನಾವಣೆಗೆ ಕರ್ಕೊಂಡೋಗಿ ನಿಲ್ಲಿಸಿ, ಚುನಾವಣೆಯನ್ನ ನಾವೆಲ್ಲ ಜನತೆ ಎಲ್ಲ ಸೇರಿ ಕಾರ್ಯಕರ್ತರು ಪಕ್ಷ ಅವತ್ತು ಗೆಲ್ಸ್ಕೊಂಡು ಅವ್ರನ್ನ ಕರ್ಕೊಂಡು ಬಂದಿತ್ತು. ಸೊ ಬಿಜೆಪಿ ಗಾಳಕ್ಕೆ ಬಿದ್ದಿದ್ರು. ಈಗ ಮತ್ತೆ ಮರಳಿ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಅವರ ಜೊತೆಗೆ ಸಾವಿರಾರು ಜನ ಕಾರ್ಯಕರ್ತರು ಇದ್ದಾರೆ. ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಯಾವ ಷರತ್ತು ಇಲ್ಲ, ಯಾವ ಕಂಡೀಷನ್ ಇಲ್ಲ. ಮೊದಲು ಕಾರ್ಯಕರ್ತ, ಆಮೇಲೆ ಕಾರ್ಯಕರ್ತರು ಮತದಾರರು ಅವ್ರನ್ನ ನಾಯಕರನ್ನಾಗಿ ಮಾಡ್ತಾರೆ. ನಾನು ಕಾರ್ಯಕರ್ತ, ಸಿದ್ದರಾಮಯ್ಯನವರು ಕಾರ್ಯಕರ್ತ, ಗೋಪಾಲಕೃಷ್ಣನು ಕಾರ್ಯಕರ್ತ, ಈ ಸ್ಟೇಜ್ ಮೇಲೆಲ್ಲರೂ ಕೂಡ ನಾವೆಲ್ಲ ಕಾರ್ಯಕರ್ತರು. ಸೊ ಕಾರ್ಯಕರ್ತ ರೀತಿ ಪಕ್ಷಕ್ಕೆ ದುಡಿತೀನಿ ಅಂತ ಹೇಳಿ ಇವತ್ತು ನಮ್ಮ ಪಕ್ಷಕ್ಕೆ ಬಂದದ್ರಿಂದ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನ ಮಾಡ್ಕೊಂಡಿದ್ದೇನೆ. ಈಗ ಅವ್ರಿಗೆ ನಾನು ಸ್ವಾಗತವನ್ನು ಮಾಡ್ತೇನೆ. ಸಿದ್ದರಾಮಯ್ಯ ಸರ್, ಈ ಕಡೆ
ಗೋಪಾಲಕೃಷ್ಣ ಅವರಿಗೆ ಮೊಳಕಾಲ್ಮೂರಿನ ಟಿಕೆಟ್ ಕೊಡ್ತೀವಿ ಸರ್. ನೀವು ಟಿಕೆಟ್ ಕೇಳಿಲ್ಲ ಅಂತ ಸೊ ಈಗ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಂತ ಮಾಜಿ ಶಾಸಕರಂತ ಗೋಪಾಲಕೃಷ್ಣರವರು ಒಂದು 3 ನಿಮಿಷ ಯಾರ ಹೆಸರು ತಗೊಳಕ್ ಹೋಗ್ಬೇಡಿ. ಆಮೇಲೆ ಬೇರೆ ನಮ್ಮ ಇವರು ಕೂಡ ಆ ಭಾಗದ ಮುತ್ತರಾಮೇಗೌಡ ಪ್ರೊಫೆಸರ್ ಅವರು ನಮ್ಮ ಸ್ನೇಹಿತರು ಅವರು ಕೂಡ ಇದ್ದಾರೆ. ಮಿಕ್ಕಿದವ್ರು ಮಾತ್ರ ನಮಸ್ಕಾರಗಳು. ನನ್ನೊಟ್ಟಿಗೆ ಇವತ್ತು ಇಡೀ ಕ್ಷೇತ್ರಾದ್ಯಂತ ಬಂದಿರತಕ್ಕಂಥ ಎಲ್ಲ ಹಿರಿಯರು ಮತ್ತು ಮುಖಂಡರುಗಳು ಮತ್ತು ಯುವಕರು ಎಲ್ಲ ನನ್ನ ಸ್ನೇಹಿತ ಬಂಧುಗಳು ಕೂಡ ಈ ದಿವಸ 5 ವರ್ಷದ ಕೆಳಗಡೆ ಬಿಟ್ಟಿರ್ತಕ್ಕಂಥ ಈ ಒಂದು ಕಚೇರಿಯ ಮೆಟ್ಲನ್ನು ಇವತ್ತು ನಾವು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಅದನ್ನು ಕೈ ಮುಗಿದು ಒಳಗಡೆ ಬರ್ತಿದ್ವಿ. ಯಾವತ್ತೂ ಕೂಡ ನಮ್ಮ ಅಭಿಮಾನ ಪಕ್ಷದ ಮೇಲೇನೆ. ಹಿಂದೆ ನಮ್ಮ ತಾಯಿಯವರು ಪದಾರ್ಪಣೆ ಮಾಡಬೇಕಾದ್ರೆ ಚೆಟ್ಬಿ ಜಿಲ್ಲಾ ಪರಿಷತ್ಗೆ ಪ್ರಾರಂಭಿಕವಾಗಿ ಏನೋ ಬಂದಂಥ ಸಂದರ್ಭದಲ್ಲಿ ಯಾವ ಪಕ್ಷಕ್ಕೆ ನೀವು ಸೇರ್ತಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ನಾನು ಯಾವ ಪಕ್ಷಕ್ಕೆ ಹೋಗೋದಿಲ್ಲ ಅಂತೇಳಿ ನಮ್ಮ ತಾಯಿಯವರು ಅವತ್ತು ಹೇಳಿ ನಾವು ಯಾವುದೂ ರಾಜಕೀಯದಲ್ಲಿ ಇರಲಿಲ್ಲ. ನಮ್ಮ ಅಣ್ಣವರು ನಾವು ಹೋಗ್ಬಿಟ್ಟು ಏಕಕಾಲಕ್ಕೆ ನಿಂತು ಅವತ್ತು ಅವ್ರನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ಆ ಕಾಲದಲ್ಲಿ ಮಾಡಿದ್ವಿ. ಜನಪದ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ಪಾದಾರ್ಪಣೆ ಮಾಡಿ ನಮ್ಮ ತಾಯಿ ತಂದೆಗೆ ಕೈ ಮುಗಿದು ರಾಜಕೀಯಕ್ಕೆ ಬಂದಿರತಕ್ಕಂಥ ನಾವುಗಳು ಬಂದಂಥ ಸಂದರ್ಭದಲ್ಲಿ 97ರಲ್ಲಿ ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಅವತ್ತು ಧರ್ಮಸಿಂಗರವರು ಮಾನ್ಯ KPCC ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಕೂಡ ನನಗೆ ಅಬ್ಸರ್ವರ್ ಹಾಕಿದ್ರು ಅವರಿಗೆ. ಆ ಸಂದರ್ಭದಲ್ಲಿ ಆ ಭಾವನೆಗಳನ್ನು, ಆ ಕಾರ್ಯಕರ್ತರ ದೃಷ್ಟಿಕೋನವನ್ನು, ಅವರ ಅಂತರಾಳದ ಅಭಿಮಾನವನ್ನು ಅರ್ಥ ಮಾಡಿಕೊಂಡು ಅವತ್ತು ಗೋಪಾಲಕೃಷ್ಣ ಟಿಕೆಟ್ ಕೊಟ್ಟರೆ 97ರಲ್ಲಿ ನಾವು ಗೆಲ್ತೀವಿ ಅಂತೇಳಿ ತೀರ್ಮಾನ ಆದಮೇಲೆ ಎಷ್ಟೇ ಜನ ಹೋರಾಟ ಮಾಡಿದ್ರು ಕೂಡ ಅವ್ರು ನನಗೆ ಟಿಕೆಟ್ ಕೊಟ್ಟು ಅವ್ರು ಗೆಲ್ಲಿಸಿದ್ರು. 97ರಲ್ಲಿ ಬಂದಾಗ ನಾನು ಯಾವತ್ತೂ ಹಿಂತಿರುಗಿ ನೋಡಲಿಲ್ಲ. ಮತ್ತೆ ರಾಜಕೀಯವಾಗಿ ಎಲ್ಲ ಗೆಲ್ಸ್ ಕಾನ್ಸಿಕ್ಯೂಟಿವ್ ಆಗಿ 4 ಸಾರಿ ಸತತವಾಗಿ ಗೆಲ್ಸ್ ಅನಿರೀಕ್ಷಿತವಾಗಿ ತಮ್ಮೆಲ್ಲರಿಗೂ ಗೊತ್ತಿದೆ. ಜಾತಿಗಳ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ನಾನು ಸೋಲಿಸ್ತಕ್ಕಂಥ ಕೆಲಸ 2013ರಲ್ಲಿ ಆದರೂ ಕೂಡ ನನ್ನ ಕೈ ಹಿಡಿದಲ್ಲಿ ಒಂದೇ ವರ್ಷದಲ್ಲಿ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು, ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹಿರಿಯರವರು, ಆಗಿನ ಅಧ್ಯಕ್ಷ ಆಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಒಟ್ಟಿಗೆ ಸೇರಿ ನಾನು ಟಿಕೆಟ್ ಕೇಳಿದ್ರು ಕೂಡ ನನ್ನ ಮನೆ ಬಾಗಿಲು ಬಂದು ನನ್ನ ಕರೆಸಿ ಇಲ್ಲ ನೀನೇ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಅವತ್ತು ಆಶೀರ್ವಾದ ಮಾಡಿ ಕರ್ಕೊಂಡು ಹೋಗಿದ್ರು. ಆ ದಿವಸ ಡಿಪಾಸಿಟ್ ಕಟ್ಟಬೇಕಾದ್ರೆ 5,000 6,000 ರೂಪಾಯಿ ಡಿಪಾಸಿಟ್ ಕಟ್ಟಬೇಕಾದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾನು ಕೊಡಕ್ಕೆ ಹೋದ್ರೆ ಇಲ್ಲಿ ಬೇಡ, ನಾನು ನಿಜವಾಗ್ಲೂ ಕಾಂಗ್ರೆಸ್ ಆಗಿದ್ದು ನಾನು ಕೊಡ್ತೀನಿ ಡಿಪಾಸಿಟ್ ಅಂತ 5,000 ಕಟ್ಟರು. ಈಗೇನು ಇವತ್ತು ನಾನು ಪಾದಾರ್ಪಣೆ ಮಾಡಿ ಇವತ್ತೇನು 2 ಲಕ್ಷ 1 ಲಕ್ಷ ರೂಪಾಯಿ ಏನೋ ಡಿಪಾಸಿಟ್ ಕಟ್ಟಿ TD ಕೊಡಂತ ಇಂಡೈರೆಕ್ಟ್ ಆಗಿ ಅವರು ಶಿವಲಿಂಗೌಡರಿಗೆ ಹೇಳ್ತಾ ಇದ್ರು. ಅದನ್ನ ನೀವೇ ಕೊಟ್ಟರೆ ಒಳ್ಳೇದು ಅಂತೇಳಿ ಚೆನ್ನಾಗಿದೆ. ಅದಕ್ಕೆ ನೀವೇ ಆಶೀರ್ವಾದ ಮಾಡಿ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಗ್ಗೆ ಹೆಚ್ಚಿಗೆ ನಾವು ಮಾತಾಡೋದು ಬೇಕಾಗಿಲ್ಲ. ಅವರೆಲ್ಲರೂ ಮಾರ್ಗದರ್ಶಕರು, ನಮ್ಮ ಹಿರಿಯರು. ಅವರು ನಿಜವಾಗ್ಲೂ ಅವರ ಧಾರಾಳತನದಿಂದ, ಅವರ ಬುದ್ಧಿವಂತಿಕೆಯಿಂದ ನಮ್ಮ ಅಣ್ಣವರು 89 ಕೂಡ MP ಎಲೆಕ್ಷನ್ಗೆ ಒಂದ್ಸಾರಿ ಸೋತರು ಕೂಡ ಇನ್ನೊಂದ್ಸಾರಿ ಕರೆಸಿಬಿಟ್ಟು ಮತ್ತೆ ಇಲ್ಲ ಹನುಮಂತಪ್ಪರೇ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲಾ ವಿಧದಲ್ಲಿ ಕೂಡ ಆರ್ಥಿಕದ ಸಹಾಯ ಕೊಟ್ಟು ಮಾಡಿ ಆ ದಿವಸ ಎಲೆಕ್ಷನ್ ನಿಲ್ಲಿಸ್ತಕ್ಕಂಥ ಮಹಾ ವ್ಯಕ್ತಿಗಳು. ಇವರಿಬ್ಬರು ಮಹಾ ವ್ಯಕ್ತಿಗಳು ಇವ್ರು ಹೇಳಿದ್ರು ಯಾರ ಹೆಸರು ತಗೋಬಾರ್ದು ಅಂತೇಳಿ. ಇದು ಅಪರಾಧ ಆಗುತ್ತೆ, ನಮ್ಮ ಜನ ಬಿಡೋದಿಲ್ಲ. ಅಲ್ಲಿ ದೊಡ್ಡ ಫಂಕ್ಷನ್ ಇಲ್ಲಿ ಹೋಗಿ ಕಾಂಗ್ರೆಸ್ ಬಾವುಟ ಹಿಡಿದ್ಮೇಲೆ ಹಿರಿಯರು ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆನೇ ಮಾತಾಡಲಿಲ್ಲ ಅಂತ ಹೇಳಿ ಬೈತಾರೆ. ಮತ್ತು ನಮ್ಮ ಓಟುಗಳು ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಿಮ್ಮ ಹೆಸರು ಹೇಳಿದ್ರೆ ಹೋದ್ರೆ ಅದಕ್ಕೆ ನಿಮ್ಮ ಹೆಸರು ತಗೊಂಡಿದ್ದು ದಯವಿಟ್ಟು ತಪ್ಪಿಕೊಳ್ಳ್ರಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಕೂಡ, ಉಪಾಧ್ಯಕ್ಷರು ಎಲ್ಲರೂ ನನಗೆ ಚಿರಪರಿಚಿತವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಯಾರು ಕೂಡ ನಾನು ಇಲ್ಲಿ ಹೊಸದಾಗಿ ಪರಿಚಯ ಮಾಡ್ಕೊಳ್ಳೋಂಥ ಅಗತ್ಯತೆ ನನಗಿಲ್ಲ. ನಾನು ಕಳೆದೋಗಿರ್ತಕ್ಕಂಥ ಜಾಗ ಹೇಳ್ತಾರೆ ದೊಡ್ಡವರು, ಎಲ್ಲಿ ಕಳ್ಕೊಂಡಿದ್ದೆ ಅಲ್ಲಿ ಹುಡುಕು ಅಂತೇಳಿ. ಇಲ್ಲಿ ಕಳ್ಕೊಂಡಿದ್ದೆ, ಇಲ್ಲಿ ಹುಡುಕಿದ್ದೀನಿ, ಇಲ್ಲಿ ಸಿಕ್ಕಿದ್ದೆ. ಅವತ್ತು ಬಂದಿದ್ದೀನಿ. ಇಂಥ ಒಂದು ಪರಿಸ್ಥಿತಿ ನಾನು ಮಾಡ್ಕೊಂಡಿದ್ರಿ. ನಮ್ಗೆ ಆಶೀರ್ವಾದ ಮಾಡಿದ್ರೆ ಇಡೀ ಕ್ಷೇತ್ರಕ್ಕೆಲ್ಲ, ಇಡೀ ಚಿತ್ರದುರ್ಗ ಜಿಲ್ಲೆಗೆ ಹೋರಾಟ ಮಾಡಿ ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲಾ ವ್ಯವಸ್ಥೆ ಮಾಡ್ತಕ್ಕಂಥ ಬಳ್ಳಾರಿ ಜಿಲ್ಲೆ, ಅದೇ ರೀತಿಯಲ್ಲಿ ಚಿತ್ರದುರ್ಗ ಜಿಲ್ಲೆ ಪಕ್ಕದಲ್ಲಿ ಇರ್ತಕ್ಕಂಥ ವಿಜಯನಗರ ಜಿಲ್ಲೆ ಕೂಡ
ನಾವು ಖಂಡಿತವಾಗ್ಲೂ ಕೂಡ ಓಡಾಡಿಕೊಂಡು ಅಲ್ಲಿರ್ತಕ್ಕಂಥ ಅಭ್ಯರ್ಥಿ ಗಳಿಸ್ತಕ್ಕಂಥ ಪ್ರಯತ್ನ ಕೂಡ ನಾನು ನಿಮ್ಮ ಆಶೀರ್ವಾದ ಬಲದಿಂದ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಕೂಡ್ಲಿಗಿ ನಂದು ಕೂಡ್ಲಿಗಿ ಕ್ಷೇತ್ರ, ಕೂಡ್ಲಿಗಿ ಇಲ್ಲಿ ಅದಲ್ಲ, ಅವ್ರ ಆಪರೇಷನ್ ಅಲ್ಲ, ಕೂಡ್ಲಿಗಿ ಕ್ಷೇತ್ರದಲ್ಲಿ ಬಿಜೆಪಿ MLA ಆಗಿದ್ದೆ. ಅಲ್ಲಿರ್ತಕ್ಕಂಥ ನನ್ನ ಭಾವನೆಗಳು, ಅವರಲ್ಲಿರ್ತಕ್ಕಂಥ ಸಂಪರ್ಕ ಸಂಬಂಧಗಳು ಕೂಡ ನಾವೊಬ್ಬ ರಾಜಕಾರಣಿಯಾಗಿ ಹಂಚ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಅಲ್ಲ, ಭಾವನಾತ್ಮಕವಾಗಿ ಬೆಳೆದಿರ್ತಕ್ಕಂಥ ಸಂಬಂಧಗಳು ಕೂಡ ಅಲ್ಲಿ ಹೆಚ್ಚಾಗಿರೋದ್ರಿಂದ, ನಾನಲ್ಲಿ ಖಾಲಿ ಮಾಡಿರೋದ್ರಿಂದ ನೆಕ್ಸ್ಟ್ ಅಲ್ಲಿ ಕಾಂಗ್ರೆಸ್ಸೇ ಗೆಲ್ಲಬೇಕು ಅನ್ನೋ ಒಂದು ಆದರ್ಶಕ್ಕೆ ಅನೇಕ ಸ್ನೇಹಿತರು ಕೂಡ ಬಂದಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿ ನಾನು ಹೇಳಿದ್ದೀನಿ, ವಿಜಯನಗರ ಜಿಲ್ಲೆಯಲ್ಲಿ, ಅದೇ ರೀತಿಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ, ಅದೇ ರೀತಿಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ ನಮ್ಮ ಕ್ಷೇತ್ರಕ್ಕೆ ನಾನು ಹೆಚ್ಚಿಗೆ ನನ್ನಲ್ಲಿ ಕಾಣಿಸ್ಕೊಳ್ಳೋದನ್ನ ಆ ಕ್ಷೇತ್ರದಲ್ಲಿ ಹೆಚ್ಚಿಗೆ ಕಂಡು ನಾನು ಗೆಲ್ಲಿಸ್ತಕ್ಕಂಥ ಪ್ರಯಾಣ ಮುಂದಿನ ದಿವಸದಲ್ಲಿ ಕರ್ನಾಟಕ ಸರ್ಕಾರ ಮುಂದೆ ಕಾಂಗ್ರೆಸ್ ಸರ್ಕಾರ ಒಂದು ಹಿನ್ನೆಲೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮ ಹಿರಿಯರ ಮುಂದೆ ನಾನು ವಾಗ್ದಾನವನ್ನು ಮಾಡಿ ನನಗೆ ಮಾತು ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ನಿಮ್ಗೆ ಎಷ್ಟೇ ಕಷ್ಟ ಇದ್ರು ಕೂಡ ನನಗೋಸ್ಕರ ಆಸ್ ಎ ಸ್ಪೆಷಲ್ ಅರೇಂಜ್ಮೆಂಟ್ ಇದು ನನಗೆ ಕರೆಸ್ಬಿಟ್ಟು ಇವತ್ತು ನಾನು ಬರಮಾಡ್ಕೊಂಡಿದ್ರಿ. ನಿಜವಾಗ್ಲೂ ನನ್ನ ಜೀವನದಲ್ಲಿ ಯಾವತ್ತೂ ಚಿರುರುಳಿ ಆಗಿರ್ತೀನಿ. ಇನ್ನು ಯಾವುದೇ ಸಂದರ್ಭದಲ್ಲಿ ಕೂಡ ನಾನು ಯಾವ ವ್ಯತ್ಯಾಸಗಳು ಮಾಡ್ಕೊಳ್ಳದೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀನಿ ಅಂತ ತಮ್ಮೆಲ್ಲರಿಗೂ ಮಾತು ಕೊಡ್ತಾ, ಎಲ್ಲ ಮಾಧ್ಯಮ ಕೂಡ ಮತ್ತೊಮ್ಮೆ ನಾನು ನನ್ನ ಹೇಳಿಕೆಗಳ ಬಗ್ಗೆ ಸ್ವಲ್ಪ ನಾನು ಸಂಘಟಿತವಾಗಿ ಮಾತಾಡಿರ್ತಕ್ಕಂಥ ವಿಚಾರದಲ್ಲಿ ತಾವು ಎಲ್ಲರೂ ಬಹಳ ಬುದ್ಧಿವಂತರು. ಮೊಳಕಾಲ್ಮೂರಲ್ಲಿ ಗೆಲ್ಬೇಕಾದ್ರೆ ಮಾಧ್ಯಮದವರು ಬಹಳ ಸಹಾಯ ಮಾಡಿದ್ರು. ಬಳ್ಳಾರಿಗೆ ಹೋದಾಗಲೂ ಕೂಡ ನನಗೆ ಬಹಳ ಸಹಾಯ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕೂಡ್ಲಿಗೆ 8 ದಿವಸದಲ್ಲಿ ಹೋದ್ರು ಕೂಡ ಬಿಜೆಪಿ ಗೆಲ್ಬೇಕಂದ್ರೆ ಅಷ್ಟಲ್ಲ, ಮಾಧ್ಯಮದವರು ಸಹಾಯ ಮಾಡಿದ್ದಾರೆ. ಈಗ ಬರೀ ನನ್ನ ಕ್ಷೇತ್ರಕ್ಕೆಲ್ಲ ನೀವು ಸಹಾಯ ಮಾಡೋದು, ಇಡೀ ಕರ್ನಾಟಕಕ್ಕೆ ನೀವೆಲ್ಲ ಸಹಾಯ ಮಾಡಬೇಕು ಅಂತ ಹೇಳಿ ನಮಸ್ಕಾರ. ಬಿಜೆಪಿ ಸೇರಿದ್ದಕ್ಕೆ ಮತ್ತೆ ರಾಜೀನಾಮೆ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಕ್ಕೆ ಈಗ ಮತ್ತೆ ನೀವು DK ಶಿವಕುಮಾರ್ ಹೇಳಿದ್ರು ಯಾವುದೋ ಷರತ್ತಿಲ್ದೇನೆ ಪಕ್ಷ ಸೇರ್ಪಡೆ ಆಗಿದ್ದಾರೆ ಅಂತ. ನೀವು ಟಿಕೆಟ್ ಆಸ್ಪಿರೆಂಟ್ ಅನ್ನೋದು ಈಗ ನೀವು ಕ್ಲಾರಿಟಿ ಮಾಡಿದ್ದೀರಾ. ಮೊಳಕಾಲ್ಮೂರು ಗೆಲ್ಸೋಂಥದ್ದಿರ್ಬೋದು ಅಥವಾ ಕೂಡ್ಲಿಗಿ ಗೆಲ್ಸೋದಿರ್ಬೋದು, ನೀವು ಕ್ಲಾರಿಟಿ ಕೊಟ್ಟಿದ್ದೀರಾ. ಮತ್ತೆ ಟಿಕೆಟ್ 2 ಲಕ್ಷ ಅಮೌಂಟ್ ಕಟ್ಟೋದ್ ಬಗ್ಗೆ ನೀವೇ ಕಟ್ಟಿ ಅಂತ ಹೇಳಿದ್ರೆ ನೀವು ಟಿಕೆಟ್ ಆಸ್ಪಿರೆಂಟ್ ಅನ್ನೋದು ಕ್ಲಾರಿಟಿ ಮಾಡಿದ್ದೀರಿ. ಷರತ್ತಿಲ್ಲ ಅಂತ ಹೇಳಿದ್ರಿ, ನೀವು ಷರತ್ತಾಗಿ ಹಾಕೊಂಡು ಬಂದಿರೋ ಅಂತ ಅಲ್ಲ, ಗೊತ್ತಾಗ್ತದೆ. ಅವರು ಕೈ ಕೂಡ ಚೆನ್ನಾಗಿದೆ ಅಂತ ಹೇಳಿದೆ ನಾನು, ಅಷ್ಟೇನೆ. 2 ಲಕ್ಷ ರೂಪಾಯಿ ನನ್ನ ಹತ್ರ ದುಡ್ಡಿಲ್ಲ ಅಂತೆಲ್ಲ, ದುಡ್ಡಿದೆ ಕಟ್ಬೋದು. ಅವ್ರ ಕೈ ಕೂಡ ಚೆನ್ನಾಗಿದೆಯಲ್ಲ, ಎಲ್ಲರದವ್ರೆ ಕಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಹೀಗಾಗಿ ನಾನು ಬಿಜೆಪಿ ಹೋಗಿರ್ತಕ್ಕಂಥ ಸಂದರ್ಭಗಳೇ ಬೇರೆ, ಅವು ಆ ವೇದಿಕೆನೇ ಬೇರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ನಂದು ತಪ್ಪುಗಳು ಮಾಡಿದ್ದೆ, ನಾನು ಕೂಡ ಸಾಕಷ್ಟು ತಪ್ಪುಗಳು ಕೂಡ ಆ ಕೆಲಸ ಆ ಸಂದರ್ಭದಲ್ಲಿ ಮಾಡಿದ್ದೆ. ಯಡಿಯೂರಪ್ಪನವರು ನಿಮ್ಮನೆ ಬಾಗಿಲು ಬಂದಿದ್ರು ಅವತ್ತು. ಅವಾಗ ಟಿಕೆಟ್ ಕೊಡ್ಲಿಕ್ಕೆ ಪರಮೇಶ್ವರ್ ಸಿದ್ದರಾಮಯ್ಯ ನಿಮ್ಮನೆ ಬಾಗಿಲು ಬಂದಿದ್ರು. ಯಡಿಯೂರಪ್ಪನವರು ಬಿಜೆಪಿ ಸೇರ್ಕೊಂಡು ನಿಮ್ಮನೆ ಬಾಗಿಲು ಬಂದ್ರು. ಅವಾಗ ವ್ಯತ್ಯಾಸ. ನಮ್ಮ ಮನೆ ಬಾಗಿಲು ಯಾರು ಬಂದಿಲ್ಲ, ನಾನೇ ಅವ್ರ ಮನೆ ಬಾಗಿಲು ಹೋಗಿರೋದು. ಪಕ್ಷ ಬಿಡ್ಬೇಕಾದ್ರೆ ವ್ಯತ್ಯಾಸ ಗೊತ್ತಾಗಿಲ್ಲ ಅಂತ ಕೇಳ್ತಾರೆ. ಯಾವ ವ್ಯತ್ಯಾಸ ಅಂದ್ರೆ ಅವತ್ತು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಹುಡುಗಾಟಿಗೆ ನಾವೆಲ್ಲ ಹಿಂದುಳಿದಿರ್ತಕ್ಕಂಥ ಜನಗಳು ಒತ್ತಾಯ, ಅಭಿಪ್ರಾಯ, ಅಭಿಮಾನದ ಮೇಲೆ ಒಂದೊಂದ್ಸರಿ ತಲೆ ಬೊಗ್ಗಿಸ್ಬೇಕಾಗುತ್ತೆ. ಅದು ಬೊಗ್ಗಿಸತಕ್ಕಂಥದ್ದು ಅಪರಾಧ ಆಗಿದೆ ಅಂತ ನಾವು ತೀರ್ಮಾನ ತಗೊಂಡಿದ್ವಿ. ಅಪರಾಧನ ಮತ್ತೆ ಪುನರ್ ನಿರ್ಮಾಣ ಮಾಡೋದಿಲ್ಲ, ಮಾಡಕ್ ಹೋಗಲ್ಲ. ಯಾರು ಅದು ಅವ್ರು ಹೇಳ್ಬೇಕು, ದೊಡ್ಡವ್ರು, ನಂದಲ್ಲ. ಅದು ಪ್ರಾಪರ್ಟಿ ಅವ್ರದ್ದು. ಅವ್ರ ಪ್ರಾಪರ್ಟಿ ಕೊಟ್ರೆ ಆಸ್ತಿ ನಾವು ರಿಜಿಸ್ಟರ್ ಮಾಡಿಸ್ಕೊಳ್ತೀವಿ. ನಮಸ್ಕಾರ ಸರ್. No, see, none of them we have not assured anyone. They are still very big demand. I don't want to disclose their names. We will screen every names. Only if we can accommodate them, we may. But some of them, like Mr. Gopalakrishnan, they have said that we are ready to work for the party also. When he met me, Shivalinge, he met me long back, 3-4 days back. He said that without other condition, we are going to party. If he applies for a ticket, we will just relocate. ಸರ್, DK ಶಿವಕುಮಾರ್ ಸರ್, ಈಗ ತುಂಬಾ ಜನ ನೀವು ಅಪ್ಲಿಕೇಶನ್ ಕಾನ್ಫರ್ಮ್ ಮಾಡಿದ್ರಿ. 1,500 ಜನ ಅಪ್ಲಿಕೇಶನ್ ಹಾಕಿದ್ರು. ನೀವು ಅವರೆಲ್ಲ ಒಂದೊಂದು ಕ್ಷೇತ್ರಕ್ಕೆ 4 ಜನ 5 ಜನ 2 ಲಕ್ಷ ದುಡ್ಡು ಕಟ್ಟಿದ್ರು. ಈಗ ನೀವು ಹೊಸಬರಿಗೆಲ್ಲ ಅಕಾಮಡೇಟ್ ಮಾಡ್ತಾ ಇದ್ದಾಗ ನಿಮ್ಮ ಟಿಕೆಟ್ ಆಸ್ಪಿರೆಂಟ್ಗಳಿಗೆ ಅಥವಾ ದುಡ್ಡು ಕಟ್ಟೋದು ನೀವು ಮೋಸ ಮಾಡ್ದಂಗೆ ಆಗಲ್ಲ ಸರ್? ಮೋಸ ಏನಿಲ್ಲ ರೀ, ಮೋಸ ಏನಿಲ್ಲ. ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಿಲ್ಡಿಂಗ್ ಫಂಡ್, ಬಿಲ್ಡಿಂಗ್ ಕಟ್ಟಲಿ, ನಮ್ಮ ದೇವಸ್ಥಾನ ಕಟ್ಟಲಿ ಅಂತ ದುಡ್ಡು ಕೊಟ್ಟವ್ರು.
ಅರ್ಜಿ ದುಡ್ಡು ತಗೊಂಡಿಲ್ಲ ನಾನು, ಅರ್ಜಿಗೆ 5,000 ರೂಪಾಯಿ ಅಷ್ಟೇ. ಗಲಾಟೆ ಮಾಡ್ತಾರೆ, ಅದೇ ವಿಷಯ ಅದ್ ಗಲಾಟೆ ಇದ್ದಾಗೇನೆ ಬಿಜೆಪಿಗೆ ಅಥವಾ ಶಾಕ್ ಗೊತ್ತಾಗಲ್ಲ. ಬಿಜೆಪಿಗೆ ಆತರ ರೈಸ್ ಇರ್ಬೇಕ್ರಿ, ಕಾಂಪಿಟೇಷನ್ ಇರ್ಬೇಕು, ಚರ್ಚೆ ಇರ್ಬೇಕು, ಹೋರಾಟ ಇರ್ಬೇಕು. ಹೋರಾಟ ಇಲ್ಲ, ಕಾಂಗ್ರೆಸ್ ಪಕ್ಷ ಹುಟ್ಟಿರದೆ ಹೋರಾಟದಲ್ಲಿ ಅವರು ಹೋರಾಟ ಮಾಡ್ತಾರೆ, ತಪ್ಪೇನಿದೆ. ಇಲ್ಲಿ ಹೋರಾಟ ಮಾಡ್ತಾರೆ, ಆಮೇಲೆ ಹೋಗಿ ಬಿಜೆಪಿ ಅವ್ರ ಮೇಲೆ ದಳದವ್ರ ಮೇಲೆ ಹೋರಾಟ ಮಾಡ್ತಾರೆ. I think more or less it is 9th or 10th within the one day to be finalized. I think ACC will release the its tentative program. We have given 2 days, either 9th or 10th, because he had to attend for the court. So it was being, we thought that it will be 5th, it will be 9th or 10th. There is the 2 lines are there. ACC will decide and tell us by tomorrow. But we are preparation is going on. Yesterday Mr. Siddaramaiah and Sujiwala also visited Kolar, and now also Mr. Sujiwala ji is in Tumkur to review about the see that it is not a Kolar program. It is a program which it is a nationally which will be importance on this. We expect our national leaders also, many chief ministers also may be the part of this great event. I don't know who all, I am telling you, national leaders will come. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ನನ್ನ ಕ್ಷೇತ್ರದಲ್ಲಿ ಒಂದು ಬಾರ್ಡರ್ ಅಲ್ಲಿ ಸಾತ್ನೂರಲ್ಲಿ ಹೋಗ್ಬೇಕಾದ್ರೆ ಒಂದು ಮಾರಲ್ ಪೊಲೀಸಿಂಗ್ ನೆಪದಲ್ಲಿ, ಒಂದು ಈವೆಂಟ್ ಆಫ್ ಮಾರಲ್ ಪೊಲೀಸಿಂಗ್ ನೆಪದಲ್ಲಿ ಒಂದು ಕೊಲೆ ಆಗಿರೋದು ತಮಗೆಲ್ಲ ಗೊತ್ತಿದೆ. ನಾನು ಅದನ್ನ ತಕ್ಷಣ ಇಮಿಡಿಯೇಟ್ ನಾನು ರಿಯಾಕ್ಟ್ ಮಾಡಕ್ ಹೋಗ್ಲಿಲ್ಲ. ತಕ್ಷಣ ಪೊಲೀಸ್ ಆಫೀಸರ್ಸ್ಗೆ ಯಾರಿಗೆ ಏನೇನು ಮಾತಾಡಬೇಕು, ಬಹಳ ಡೈಸಿಯಾಗಿ ಕಂಪ್ಲೇಂಟ್ ಫೈಲ್ ಮಾಡೋದಕ್ಕೂ, ಅಫಿಷಿಯಲ್ ಕಂಪ್ಲೇಂಟ್ ಫೈಲ್ ಮಾಡೋದಕ್ಕೂ ನಾನೇನು ಮಾತಾಡಬಾರ್ದು ಅಂತ ಹೇಳಿ ನಾನು ಮಾತಾಡಕ್ ಹೋಗಿಲ್ಲ. ಬಟ್ ಇಮಿಡಿಯೇಟ್ಲಿ ಅದೇನೇನು ಬೇಕೋ ನಮ್ಮ ಲೋಕಲ್ಲಿ ನಮ್ಮ ಲೀಡರ್ಸು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ವಿಜಯ್ ದೇವ್ ಎಲ್ಲ ಲೀಡರ್ಸ್ ಇದಾರಲ್ಲ, ಶೇಖರ್ ಅಂತ ಅವರೆಲ್ಲ ನಿಂತ್ಕೊಂಡು ಇಮಿಡಿಯೇಟ್ ಎಲ್ಲ ಅಟೆಂಡ್ ಮಾಡಿದ್ದಾರೆ. ನನಗೂ ವಿತಿನ್ 2 minutes ನನಗೂ ನಮ್ಮ MP ಅವ್ರಿಗೆ ಇಬ್ಬರಿಗೂ ಮೆಸೇಜ್ ಬಂತು, ಇಮಿಡಿಯೇಟ್ ಅಟೆಂಡ್ ಮಾಡಿದ್ವಿ. ಇದಕ್ಕೆ ಕಾರಣ ಅವರು ಯಾರ ಮೇಲೆ FIR ಹಾಕಿರೋದು ತಮಗೆಲ್ಲ ಗೊತ್ತಿದೆ. ಬಿಜೆಪಿಗೆ ಬಹಳ ಲಿಂಕ್ ಇರೋಂಥವ್ರು ಹಿಂದೆ ಎಲ್ಲ ನಡೆದಿದೆ. ಈ ಮಾರಲ್ ಪೊಲೀಸ್ ಅಂತ ಏನು, ಇದಕ್ಕೆ ನಾನು ಚೀಫ್ ಮಿನಿಸ್ಟರ್ನ ಮತ್ತು ಹೋಮ್ ಮಿನಿಸ್ಟರ್ ಇಬ್ಬರೇ ನಾನು ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತಾ ಇದ್ದೆ. ದೇ ಬೋತ್ ಆರ್ ರೆಸ್ಪಾನ್ಸಿಬಲ್. ಅವರೇ ಮಾರಲ್ ಪೊಲೀಸ್ ವಿಚಾರದಲ್ಲಿ ಹಿಂದೆ ಯಾಕೆ ಇರಬಾರ್ದು, ಏನ್ ಮಾಡಬಾರ್ದು ಅಂತೇಳಿ ಎನ್ಕರೇಜ್ ಮಾಡ್ತಾ ಇದ್ರು. ಸೊ ಇದರಿಂದ ಅವ್ರು ಹೋಗಿ ಅವ್ರ ಪಾಪ ರೈತ, ನಾನೆಲ್ಲ ಚೆಕ್ ಮಾಡಿದೆ, ದನಗಳು ತೆಗೆದುಕೊಂಡೋಗಿ ಪಾಪ ದುಡ್ಡುಗಳು ಕೊಟ್ಬಿಟ್ಟು ರಸೀದಿ ಇಟ್ಕೊಂಡು ಅವೇನೋ ಸಾಕ, ಅವ್ನು ಏನ್ ಮಾಡ್ತಾ ಇದ್ರು ಅದು ಅವ್ನು ಬಿಟ್ಟಿದ್ದು. ಕಾನೂನು ಪ್ರಕಾರ ಏನಿತ್ತು ಅದನ್ನ ಮಾಡ್ಕೊಬಾರ್ದು. ಅವನಂತ 2 ಕೋಟಿ 2 ಲಕ್ಷ ಕೊಡು 3 ಲಕ್ಷ ಕೊಡು ಅಂತ ಆಗಿ ರೊಕ್ಕವಾಗಿ ಕೊಲೆ ಮಾಡಿದ್ದಾರೆ. ಸೊ ಸರ್ಕಾರ ಇಸ್ ರೆಸ್ಪಾನ್ಸಿಬಲ್. ನಾನು ಚೀಫ್ ಮಿನಿಸ್ಟರ್ ರಾಜೀನಾಮೆ ಅಲ್ಲ, ಅವರೇ ಇದಕ್ಕೆ ಹೊಣೆಗಾರ ಹೊತ್ಕೋಬೇಕು. ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅಂತ ಕೂಡ ನಾನು ಟ್ವೀಟ್ ಮಾಡಿದ್ದೇನೆ. ಸೊ ಒತ್ತಾಯ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನಮ್ಮ ಎಲ್ಲ ಎಲೆಕ್ಷನ್ ಟೈಮಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ತೊಂದರೆ ಮಾಡಂತ ಒಂದು ದೊಡ್ಡ ವ್ಯವಸ್ಥೆ, ಅವ್ರ ಬದುಕಿದು, ಅವ್ರವ್ರ ಬದುಕು ಏನೇನ್ ಮಾಡ್ಬೇಕು, ಕಾನೂನಲ್ಲಿ ಅವಕಾಶಗಳಿದೆ, ಅವಕಾಶನ ಮಾಡ್ತಾರೆ. ಅವ್ರೇನೋ ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದಕ್ಕೆ ಇಂಥ ಸಂದರ್ಭದಲ್ಲಿ ಗೊಂದಲ ನಿರ್ಮಾಣ ಮಾಡ್ತಾ ಇರೋದು ಇದು ಖಂಡನೀಯ. ಸರ್ಕಾರ ಕೂಡಲೇ ಮುಖ್ಯಮಂತ್ರಿಗಳು 25 ಲಕ್ಷ ರೂಪಾಯಿ ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಯಾರು ಇದಕ್ಕೆ ಸೇರಿದ್ದಾರೆ ಅವರೆಲ್ಲರೂ ಕೂಡ ಕೂಡಲೇ ಬಂಧಿಸಬೇಕು. ನೀವು ಬಂಧಿಸಲಿಲ್ಲ ಅಂತಂದ್ರೆ ನಿಮ್ಮೆಲ್ಲ ಆಫೀಸರ್ ಕೂಡ ಅವ್ರಿಗೆ ಹೇಳಿ ನೀವು ರಕ್ಷಣೆ ಮಾಡ್ತಾ. ಯಾಕೆಂದ್ರೆ ನಿಮ್ಮೆಲ್ಲ ನನ್ನ ಹತ್ರ ಫೋಟೋಗ್ರಾಫ್ಸ್ ಇದೆ, ಯಾರ ಮೇಲೆ FIR ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಕೂಡ ನೀವು ಪ್ರಚೋದನೆ ಕೊಡ್ತಾ ಇದ್ದೀರಿ, ನಿಮ್ಮ ಲೀಡರ್ಸ್ ರಕ್ಷಣೆ ಮಾಡ್ತಾ ಇದ್ದೀರಿ ಅನ್ನೋದು ಇಲ್ಲಿ ಎತ್ತಿ ಕಾಣ್ತಾ ಇದೆ. ಅದಕ್ಕೆ ಕೂಡಲೇ ನಿಮ್ಮ ಕಾರ್ಯಕರ್ತನು, ನಿಮ್ಮ ಮುಖಂಡನು, ನಿಮ್ಮ ಸಹಪಾಠಿನು ಯಾರು ಇದನ್ನು ಕೊಲೆ ಮಾಡಿದ್ದಾರೆ, ಕೊಲೆಗೆ ಕಾರಣಕರ್ತರಾಗಿದ್ದಾರೆ, ಇನ್ವೆಸ್ಟಿಗೇಷನ್ ಅಲ್ಲಿ ಆಮೇಲೆ ಮುಂದಕ್ಕೆ ಏನ್ ಬೇಕಾಗುತ್ತೆ ಕೂಡಲೇ ಬಂಧಿಸುವಂತ ಕೆಲಸ ಯಾರು ಸೇರಿದ್ದಾರೆ ಆಗ್ಬೇಕು ಅಂತೇಳಿ ನಾನು ಸರ್ಕಾರವನ್ನು ನಾನು ಒತ್ತಾಯವನ್ನು ಕರ್ನಾಟಕದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಅದರಿಂದ ಕಾಂಗ್ರೆಸ್ ಕೈವಾಡದೆ ಅಂತ ಮುಖ್ಯಮಂತ್ರಿಗಳು ಆರೋಪ ಮಾಡಿದ್ದಾರೆ.
ಬಿಜೆಪಿಯನ್ನು ಸಪೋರ್ಟ್ ಮಾಡಬೇಕು ಅಂತ ಹಿಂದೂ ಕಾರ್ಯಕರ್ತರೆಲ್ಲ ಹೇಳ್ತಾ ಇದ್ದಾರೆ ಸರ್ ಈ ವಿಚಾರ. Moral policing is being Mr. Basaraj Bommai only is responsible for this. He encouraged it. We had raised our voice at the time of his statement also. You can recall his statement on the moral policing. He is responsible. He holds responsible. All the leaders in the name of the FIR who is there, who has been, the police has been identified. And already it is in my conscience. I know I am in touch with all the police officers. I did not speak still. Some clarity would have come. I have got all the photographs from all the leaders which is being accompanied where the FIR is there. Immediately police has to take action. Home Minister has to resign. 25 lakhs of compensation should be paid to him. It is a boy from Mandya. It is a very great insult. We did not, the parents also did not allow, the relatives did not have it in a private hospital. Then we had to shift it in a government hospital. That was the demand. I think the process is on. I don't want to involve with the investigation, but compensation has to be paid. The culprits has to be arrested. No, that is not the issue. Let the law should take its own course. The law should take its own course. ಮೀಸಲಾತಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಆರೋಪ ಮಾಡಿದ್ದಾರೆ ಇವತ್ತು ಏನು ರಾಜ್ಯಾದ್ಯಂತ ಗಲಾಟೆ ನಡೀತಿದೆ ಅದರಿಂದ ಕಾಂಗ್ರೆಸ್ನ ಕೈವಾಡ ಇದೆ ಅವರು ನಾವು ಯಾರು ತಾನು ಮಾಡಿಕೊಂಡಂತ ಸ್ವಯಂ ಕೃತ ಅಪರಾಧ ಯಾವ್ದಾದ್ರು ಒಕ್ಕಲಿಗರು ಲಿಂಗಾಯತರು ಸಾಬ್ರದ್ದು ಕಿತ್ತಾಕ್ಬಿಟ್ಟು ನಾನು ಕೊಡಿ ಅಂತ ಯಾರು ಕೇಳಿದ್ರ ಅವರು ಈ ಚುನಾವಣಾ ಟೈಮಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ. ನಾವು ಅದನ್ನು ಹೇಳಿದೀವಿ. ನಮ್ಗೆ ಏನಿದ್ರು ಕೊಡೋದು ನಮ್ದೇನಿದ್ರು ಜನಸಂಖ್ಯೆ ಆಧಾರದ ಮೇಲೆ ಕೊಡಿ ಅಂತ ಕೇಳಿದ್ದಾರೆ ಆ ಸಮಾಜಗಳು. ಅಲ್ಪಸಂಖ್ಯಾತ ನೀವೇನ್ ಪ್ರಮಾಣ ವಚನ ಏನ್ ತೆಗೆದುಕೊಂಡ್ರಿ? ನಾನು ಸಂವಿಧಾನ ಬದ್ಧವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲಾ ಜಾತಿ ಧರ್ಮನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ ಅಂತ ಕ್ಲೋಸ್ ಮಾಡ್ಬಿಡಿ. ಜೈನ್ ಇನ್ಸ್ಟಿಟ್ಯೂಷನ್ಸ್ ನ ಮೈನಾರಿಟಿ ಸೆಕ್ಷನ್ ತೆಗೆದಾಕ್ಬಿಡಿ, ಇವನ್ನ ಕ್ರಿಶ್ಚಿಯನ್ಸ್ ತೆಗೆದಾಕ್ಬಿಡಿ, ಮುಸ್ಲಿಮ್ಸ್ ನ ತೆಗೆದಾಕ್ಬಿಡಿ, ಎಲ್ಲ ತೆಗೆದಾಕ್ಬಿಡಿ. ನೀವು ಯಾಕೆ ಇಟ್ಕೊಂಡಿದ್ದೀರಾ? ನೀವು ಈ ದೇಶದಿಂದ ಓಡಿಸ್ಬಿಡಕ್ ನಿಮ್ ಕೈಲಿ ಆಗ್ತದ? ಇಟ್ ಇಸ್ ನಾಟ್ ಪಾಸಿಬಲ್. ಇಟ್ ಇಸ್ ಅವರ್ ಬೌಂಡ್ ಡ್ಯೂಟಿ. ನಾವು ಆ ಸಮಾಜಗಳಿಗೆ ನಾವು ರಕ್ಷಣೆ ಮಾಡೇ ಮಾಡ್ತೀವಿ. ನಮ್ದೇನು ನಮ್ಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಬದ್ಧತೆ ಏನಿದೆ, ವಿ ವಿಲ್ ಸ್ಟ್ಯಾಂಡ್ ಬೈ ದಮ್. ದಟ್ ಇಸ್ ಅವರ್ ಫರ್ಮ್ ಬಿಲೀವ್ ಅಂಡ್ ಸ್ಟ್ಯಾಂಡ್. ಚೀಫ್ ಮಿನಿಸ್ಟರ್ ಅವ್ರ ರಾಜಕೀಯಕ್ಕೋಸ್ಕರ ಇಡೀ ದೇಶದಲ್ಲಿ ಅವರು ತಲೆ ತಗ್ಸೋ ರೀತಿ ಆಗಿದೆ. ಇಡೀ ಪ್ರಪಂಚದಿಂದ ಎಷ್ಟು ಜನ ಬಂದು ಕೇಳ್ತಾ ಇದ್ದಾರೆ ಗೊತ್ತಾ? ಎಷ್ಟೇ ನೈಟ್ ವಿ ಹ್ಯಾಡ್ ಎ ಮೀಟಿಂಗ್ ವಿತ್ ಸಮ್ ಆಫ್ ದಿ ರಿಲಿಜಿಯಸ್ ಲೀಡರ್ಸ್. ಎಷ್ಟು ಟೆನ್ಷನ್ ಆಗಿದ್ದಾರೆ, ಏನ್ ಪ್ರಾಬ್ಲಮ್ ಆಗಿದೆ, ಅವ್ರ ಮಕ್ಕಳುಗಳ ಭವಿಷ್ಯ ಏನಾಗಬೇಕು, ವೈ ದೇ ಶುಡ್ ಗೋ 10% ಜನರಲ್ ಕ್ಯಾಟಗರಿ ಜೊತೆ ಯಾಕೆ ಅವ್ರು ಫೈಟ್ ಮಾಡಬೇಕು? ವಾಟ್ ಇಸ್ ದಿ ಯೂಸ್? ಅವ್ರಿಗೆ ಯಾಕೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಅಂತ ಅನ್ಬಿಟ್ಟು ಒಂದು ತೀರ್ಮಾನ ಮಾಡ್ಬಿಟ್ಟು ಅವ್ರ ಪಾಡೋರಿದ್ರು. ನೀವು ಎತ್ಕೊಂಡೋಗಿ ಈ 4% ಇದ್ದನ್ನ ಅವ್ರ ಒಳಗಡೆ ಹಾಕ್ಬೇಕು. ಅವರಲ್ಲೂ ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಬ್ರಾಹ್ಮಣರಿಗೂ ತೊಂದರೆ ಕೊಡ್ತಾ ಇದ್ದೀರಿ, ಜೈನರಿಗೂ ತೊಂದರೆ ಕೊಡ್ತಾ ಇದ್ದೀರಿ. ಎಲ್ಲ ಸಮಾಜದವ್ರಿಗೆ ಎಕನಾಮಿಕಲಿ ಯಾರು ಬೇರೆಯವರು ಇದ್ರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೀವು ತೊಂದರೆ ಕೊಡ್ತಾ ಇದ್ದೀರಿ. ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಕೆಟ್ಟ ಹೆಸರು, ಕಳಂಕ ತಂದ್ಬಿಟ್ಟು ಎಲ್ಲ ಸಮಾಜದವರು ಬಡದಾಡೋ ರೀತಿಯಲ್ಲಿ ಮಾಡ್ಬಿಟ್ಟಿದ್ದಾರೆ. ಇದಕ್ಕೆ ಸಿಎಂ ಇಸ್ ರೆಸ್ಪಾನ್ಸಿಬಲ್ ಅಂಡ್ ಇಸ್ ಗವರ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್. ಸರ್, ರಿಸರ್ವೇಶನ್ ಮರು ಪರಿಷ್ಕರಣೆ ಮಾಡಿದ್ರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಡ್ಯಾಮೇಜ್ ಆಗಿದೆ. ಯಾವ ವೋಟ್ ಬ್ಯಾಂಕ್ ಇಲ್ಲ, ಡ್ಯಾಮೇಜ್ ಇಲ್ಲ. ಅವ್ರ ಸರ್ಕಾರಕ್ಕೂ ಡ್ಯಾಮೇಜ್ ಆಗಿದೆ. ಅವ್ರನ್ನ ಪ್ಯಾಕ್ ಮಾಡಿ 45 ದಿನಕ್ಕೆ ಹೊಸ ಗವರ್ಮೆಂಟ್ ಬರ್ತದೆ. ನೀವೆಲ್ಲ ಬನ್ನಿ ಸರಿಗೆ. ಓಕೆ ಸರ್, ಪುಲಿಕೇಶಿ ನಗರ ಏನ್ ಮಾಡ್ತೀರಾ ಹೇಳಿ. ಪುಲಿಕೇಶಿ ನಗರ ಕಂಟ್ರೋವರ್ಸಿ ಇದೆಯಲ್ಲ, ಯಾರು ಹೇಳಿದ್ರು? ನಿನ್ನೆ ಒಂದು ಡೆಲಿಗೇಷನ್ ಸಿದ್ದರಾಮಯ್ಯ ಮೀಟ್ ಮಾಡಿದೆ. ಮೀಟ್ ಮಾಡ್ತಾ ಇರ್ತಾರೆ. ಮೀಟ್ ಮಾಡೋದ್ರೆಲ್ಲ ತಪ್ಪು. ಅವ್ರ ವಿಚಾರ, ಆಚಾರ ವಿಚಾರನ ಮಾತಾಡಕ್ಕೆ ಅವಕಾಶ ಕೊಡದಿರುವಂತ ಪಾರ್ಟಿ ನಮ್ದು. ಸಿಟ್ಟಿಂಗ್ ಎಮ್ಎಲ್ಎಗೆ ವಿ ಬಿಲೀವ್ ಇನ್ ಎವ್ರಿವನ್. ಅವ್ರವ್ರ ನೋವುಗಳನ್ನ, ಅವ್ರ ಕಷ್ಟ ಸುಖ, ಒಳ್ಳೇದು ಕೆಟ್ಟದೆಲ್ಲ ಹೇಳ್ತಾರಪ್ಪ. 10 ಜನ 15 ಜನ ಅರ್ಜಿ ಹಾಕೊಂಡಿದ್ರು. ಕಾಂಗ್ರೆಸ್ ಬರ್ತದೆ ಅಂತ ಅರ್ಜಿ ಹಾಕ್ತಾರೆ, ಇಲ್ಲ ಅರ್ಜಿ ಹಾಕ್ತಾರ? ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಸರ್ ಅಲ್ಲೇ ಕುತ್ಕೊಳ್ಳಿ ಸರ್, ಎಲ್ಲ ಸರ್ ಎಲ್ಲ ಅಲ್ಲೇ ಕುತ್ಕೊಳ್ಳಿ, ಅಲ್ಲೇ ಕುತ್ಕೊಳ್ಳಿ. ಆಗ್ತಾಯಿದ್ದೀನಿ ಸರ್, 2 ನಿಮಿಷ ಆಗ್ತಾಯಿದ್ದೀನಿ ಸರ್. 1 ನಿಮಿಷ ಸರ್ 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 ಏ ಅಣ್ಣ, ಏ ಇವ್ರೆ ರೇ ಯಾರು ಮೊಬೈಲ್
ರೇ ಇವ್ರೇ ರೇ ಈ ಕಡೆ ಬನ್ರಿ ಸೈಡಿಗೆ ಬನ್ರಿ ಸರ್ 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 ಒಂದ್ ನಿಮಿಷ ಸರ್ ಸರ್ ನೀವು ಸರ್ ಎಲ್ಲ ಅಡ್ಡೆ ಹೋಗ್ಬಿಡಿ ಸರ್ ಸರ್ಕಳಿ ಎಲ್ಲ ಸರ್ಕಳಿ ಅವು ಕಾಣೋದೇ ಬೇಡವ ಸರ್. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಅಭಿನಂದನೆಗಳು. ಎಲ್ಲರೂ ಸೇರಿಸ್ಬಿಟ್ಟು ಎಲ್ಲ ಆನ್ಲೈನ್ ಮೆಂಬರ್ಶಿಪ್ ಆಗಬೇಕು.